ಹೊಯ್ಸಳರ ಮತ್ತೊಂದು ವಿಶೇಷ ಅಂದರೆ ಯಾವುದೇ ದೇವಾಲಯದ ನಿರ್ಮಾಣ ಮಾಡುವಾಗ ಅವರು ನಕ್ಷತ್ರಾಕಾರ ಜಗತಿ ತೊಗೊಂಡಿದ್ದಾರೆ. ಸ್ಟಾರ್ ಶೇಪ್ ಪ್ಲಾಟ್ಫಾರ್ಮಲ್ಲಿ ಅದೇ ಟೈಪಲ್ಲಿ ಟೆಂಪಲನ್ನು ಕಟ್ಟಿದ್ದಾರೆ. ಇದು ಮೇಲ್ಭಾಗದಿಂದ ನಾವು ಅಬ್ಸರ್ವ್ ಮಾಡಲಿಕ್ಕೆ ಹೋದರೆ ಇದು ಒಂದು ರೀತಿಯ ಲೋಟಸ್ ಡಿಸೈನ್ ಟೈಪ್ ಕಾಣುತ್ತೆ. ಈ ಥರ 64 ಕಾರ್ನರ್ಸ್ ಇದೆ ಟೆಂಪಲಿನ ಸುತ್ತ. ಬೇಲೂರಿಗೆ ಹೋದರೆ 32 ಇದೆ. ನೀವು ಯಾವುದನ್ನೇ ಹೋಲಿಕೆ ಮಾಡಿ ಬೇಲೂರು ಆ್ಯಂಡ್ ಹಳೇಬೀಡು ಟೆಂಪಲ್ನ, ಇದು 2 ಪಟ್ಟು ದೊಡ್ಡದಾಗಿದೆ. ದಿಸ್ ಇಸ್ ಟ್ವೈಸ್ ಬಿಗರ್ ದೆನ್ ಬೇಲೂರು ಟೆಂಪಲ್. ಇನ್ನು ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ನಿರ್ಮಾಣ ಮಾಡಿದಂಥ ಈ ಒಂದು ಚಕ್ರವ್ಯೂಹವನ್ನು ಬೇಯಿಸ್ಲಿಕ್ಕೆ ಬಂದಿದ್ದು ಅಭಿಮನ್ಯು ಬರ್ತಾನೆ, ಅರ್ಜುನನ ಮಗ. ಅಭಿಮನ್ಯುವಿಗೆ ಅರ್ಧ ಸ್ಟೋರಿ ಗೊತ್ತಿರುತ್ತೆ ನೋಡಿ. ಮೊದಲು ಬಂದ ಅಭಿಮನ್ಯು ದ್ರೋಣರೊಡನೆ ಯುದ್ಧ ಮಾಡಿ ನಂತರ ಒಳಭಾಗ ಹೋಗಿ ಯುದ್ಧದಲ್ಲಿ ಗೆಲ್ತಾನೆ. ಗೆದ್ರೂ ಕೂಡ ಆಚೆ ಬರೋದು ಗೊತ್ತಿಲ್ಲದ ಕಾರಣ ಮಧ್ಯದಲ್ಲಿ ಅವನು ಸಾವನ್ನಪ್ಪಬೇಕಾದ. ನಮ್ಮ ಮಹಾಭಾರತ ಸ್ಟೋರಿ ಹೇಳೋ ಪ್ರಕಾರ ಇದನ್ನು ಬೇಯಿಸ್ಲಿಕ್ಕೆ ಕೃಷ್ಣ, ಅರ್ಜುನ, ದ್ರೋಣಾಚಾರ್ಯರು 3 ಜನಕ್ಕೆ ಮಾತ್ರ ಅದು ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ದ್ರೋಣಾಚಾರ್ಯರ ಗುರುತಿಗೆ ಅವರ ರಥದ